ನನಗೆ ಇಷ್ಟವಿಲ್ಲದಿದ್ದರೂ ಅಮ್ಮನ ಬಲವಂತಕ್ಕೆ ಅಮ್ಮ ತೋರಿಸಿದ ವಯಸ್ಸಿನಲ್ಲಿ ನನಗಿಂತ ತೀರಾ ಚಿಕ್ಕ ಹುಡುಗಿಯನ್ನು ಮದುವೆ ಆದೆ. ಆದರೆ ಅವಳು ತುಂಬ ಆ್ಯಕ್ಟಿವ್ ಆಗಿ ಇದ್ದಳು. ನನ್ನನ್ನು ಇಂಪ್ರೆಸ್ ಮಾಡಲು ಪ್ರತಿದಿನ ಪ್ರಯತ್ನಿಸುತ್ತಿದ್ದಳು. ನಾನು 6 ತಿಂಗಳಾದ ಮೇಲೆ ಬಿಟ್ಟು ಬಿಡೋಣ ಅಂತ ಅಂದುಕೊಟ್ಟಿದ್ದೆ, ಡೈವರ್ಸ್ ತೆಗೆದುಕೊಂಡು. ಇಂದು ಡೈವರ್ಸ್ ಪೇಪರನ್ನು ಕೂಡ ತಂದಿದ್ದೆ. ಮಧ್ಯರಾತ್ರಿ 1 ಗಂಟೆಯ ಸಮಯ. ಇದ್ದಕ್ಕಿದ್ದಂತೆ ಹೊರಗೆ ಬಂದಳು. ನಾನು ಮಲಗಿದ್ದೇನೆ ಅಂತ ಅಂದುಕೊಂಡು ಅವಳ ಮೈಮೇಲಿದ್ದ ಟವಲನ್ನು ತೆಗೆದು ಬಿಸಾಕಿದಳು. ಆಗ ನಾನು ಅವಳ ಸೌಂದರ್ಯ ರಾಶಿಯನ್ನು ನೋಡಿ ಅವಳನ್ನು ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡು ಮುದ್ದಿಸಿದೆ. ಆ ರಾತ್ರಿ ನಾವಿಬ್ಬರು ಸಂಪೂರ್ಣವಾಗಿ ಒಂದಾದೆವು. ಅವಳ ದೇಹದ ರಸವನ್ನೆಲ್ಲ ಕುಡಿದು ಆನಂದಿಸಿದೆ. ಆದರೆ ಅವಳು ಡೈವರ್ಸ್ ಪೇಪರ್ ಏಕೆ ಅಂತ ಕೇಳಿದಳು. ಆಗ ನಾನು ಬೆಚ್ಚಿಬಿದ್ದೆ. ಮುಂದೆ ನನ್ನ ಹೆಸರು ರವಿ, ಅಪ್ಪ ಅಮ್ಮನ ಮುದ್ದಿನ ಮಗ. ಅವರ ಇಷ್ಟವೇ ನನ್ನ ಇಷ್ಟ. ಅವರು ಹೇಗೆ ಹೇಳುತ್ತಾರೆ ಅದೇ ರೀತಿ ಕೇಳುತ್ತೇನೆ. ಬದುಕಿನಲ್ಲಿ ತುಂಬ ಕಷ್ಟವನ್ನು ಪಟ್ಟು ಅಪ್ಪ ಅಮ್ಮ ನನ್ನನ್ನು ಸಾಕಿದ್ದಾರೆ. ಅದಕ್ಕಾಗಿ ಅವರನ್ನು ಸುಖವಾಗಿ ಇಡಬೇಕು ಅಂತ ಪ್ರತಿ ಕ್ಷಣ ನಾನು ಇಷ್ಟಪಡುತ್ತೇನೆ. ಅವರು ನನ್ನ ಪಾಲಿಗೆ ನಡೆದಾಡುವ ದೇವರುಗಳು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಮಾತ್ರ ನನ್ನ ಬದುಕಿನ ಕೆಲಸ. ಊರಿನಲ್ಲಿ ಕೂಡ ನನಗೆ ಒಳ್ಳೆಯ ಮರ್ಯಾದೆ ಕೊಡುತ್ತಾರೆ. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ನನ್ನ ಅಪ್ಪನ ಹೆಸರು ಬಸವಯ್ಯ. ಬಸವಯ್ಯನ ಮಗ ತುಂಬ ಒಳ್ಳೆಯವನು ಅಂತ ನನ್ನನ್ನು ಪ್ರತಿಯೊಬ್ಬರು ತಲೆಯ ಮೇಲೆ ಇಟ್ಟುಕೊಂಡಿದ್ದಾರೆ. ಇನ್ನು ಹೆತ್ತವರಿಗೆ ನಾನೆಂದರೆ ತುಂಬ ಇಷ್ಟ. ಸರ್ವಗುಣ ಸಂಪನ್ನ ರವಿ ಅಂತ ಪ್ರತಿಯೊಬ್ಬರು ಹೇಳುತ್ತಾರೆ. ಅವರ ಪ್ರೀತಿಗೆ ಕಾಳಜಿಗೆ ನಾನು ತಲೆಬಾಗುವೆ. ಆದರೆ ನನ್ನ ಅಪ್ಪ ಅಮ್ಮನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವ ಹುಡುಗಿ ನನಗೆ ಬೇಕು. ನನ್ನ ಮನೆಗೆ, ನನ್ನ ಊರಿಗೆ ಅಡ್ಜಸ್ಟ್ ಆಗಬೇಕು. ನಮ್ಮದು ಒಂದು ರೀತಿ ಹಳ್ಳಿ. ತುಂಬ ಜನ ಬೇಸರ ಮಾಡಿಕೊಳ್ಳುತ್ತಾರೆ. ಹಳ್ಳಿ ಅಂತ ಬೇಜಾರು ಮಾಡಿಕೊಳ್ಳಬಾರದು. ಅಪ್ಪ ಅಮ್ಮನಿಗೆ ಯಾವುದೇ ನೋವನ್ನು ಮಾಡಬಾರದು. ಆ ರೀತಿಯ ಹುಡುಗಿ ನಮಗೆ ಬೇಕು. ಆದರೆ ಹಳ್ಳಿ ಅನ್ನುವ ವಿಷಯವನ್ನು ತಿಳಿದ ತಕ್ಷಣ ಎಲ್ಲರೂ ಸುಮ್ಮನಾಗಿ ಬಿಡುತ್ತಾರೆ. ಮದುವೆ ನನ್ನ ಬದುಕಿಗೆ ಸುಂದರವಾದ ಅಧ್ಯಾಯವಾಗಿರಬೇಕೇ ಹೊರತು ನೋವಿನ ಸಾಗರವಾಗಿರಬಾರದು. 30 ವರ್ಷ ಆಗಿದೆ. ಯಾರಿಗಾದರೂ ಮದುವೆ ಆಗಿದ್ದರೆ, ಮಕ್ಕಳಾಗಿದ್ದರೆ ನನಗೆ ಅವರು ಇಷ್ಟವಾಗುತ್ತಾರೆ. ಅಪ್ಪ ಅಮ್ಮ ಅವರಿಗೆ ಇಷ್ಟವಾಗಿರುವ ಹುಡುಗಿಯನ್ನು ಬಲವಂತ ಮಾಡುತ್ತಿದ್ದಾರೆ ಮದುವೆ ಆಗಲು. ಹುಡುಗಿ ನೋಡಲು ತುಂಬ ಸುಂದರವಾಗಿದ್ದಾಳೆ, ದಷ್ಟಪುಷ್ಟವಾಗಿದ್ದಾಳೆ. ಅಂದರೆ ನಾನು ಸ್ವಲ್ಪ ಸಣ್ಣ, ಅವಳು ದಪ್ಪಗಿದ್ದಾಳೆ. ಮದುವೆಗೆ ಒಪ್ಪಿಕೊಂಡೆ. ಹೆಣ್ಣು ನೋಡುವ ಶಾಸ್ತ್ರವಿತ್ತು. ಅಲ್ಲಿ ನೋಡಿದಾಗ ಹುಡುಗಿ ತುಂಬ ಸಣ್ಣ ಇದ್ದಾಳೆ. ಆ ಫೋಟೋ ತುಂಬ ಹಳೆಯದು ಅಂತ ಅನಿಸುತ್ತದೆ. ನನಗೆ 30 ವರ್ಷವಾದರೆ ಅವಳಿಗೆ ಕೇವಲ 16 ವರ್ಷ ವಯಸ್ಸು. ಅರ್ಧ ವಯಸ್ಸು ಆಚೆ ಈಚೆ. ಅವಳ ಪ್ರಪಂಚ ನನ್ನ ಪ್ರಪಂಚ ಬೇರೆ. ನನಗೆ ಅರ್ಥವಾಗುವುದು ಅವಳಿಗೆ ಅರ್ಥವಾಗುವುದಿಲ್ಲ. ನಾನು ಅಪ್ಪ ಅಮ್ಮನಿಗೆ ಬೇಡ ಅಂತ ಹೇಳಿದರೂ ಅವರು ಕೇಳದೆ ಒಪ್ಪಂದ ಮಾಡಿಬಿಟ್ಟರು. ಮದುವೆಯನ್ನು ಕೂಡ ಬಹಳ ಬೇಗ ಮಾಡಿದರು. ನಿಧಾನ ಮಾಡಿದರೆ ಈ ಹುಡುಗಿಯನ್ನು ಕೂಡ ಮದುವೆ ಆಗುವುದಿಲ್ಲ ಅಂತ. ಊರಿನ ಜನರೆಲ್ಲ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ಹುಡುಗನಿಗೆ ತುಂಬ ವಯಸ್ಸಾಗಿದೆ, ಹೇಗೆ ಬದುಕು ಸಾಗಿಸುತ್ತಾರೆ ಅಂತ. ಇಬ್ಬರ ಪ್ರಪಂಚ ಬೇರೆ ಬೇರೆ ರೀತಿ ಇರುತ್ತದೆ. ತುಂಬ ದಿನ ಜೊತೆಯಲ್ಲಿ ಬಾಳುವುದಿಲ್ಲ ಅಂತ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಹುಡುಗಿಯೂ ಕೂಡ ಹೇಗೆಂದರೆ ಹಾಗೆ ನನ್ನ ಜೊತೆ ಮಾತನಾಡುತ್ತಿದ್ದಳು. ಚಿಕ್ಕ ಮಕ್ಕಳ ರೀತಿ. ಯಾರಾದರೂ ಇರುವರು, ಜೋರಾಗಿ ಮಾತನಾಡಬಾರದು, ಸೂಕ್ಷ್ಮವಾಗಿ ಮಾತನಾಡಬೇಕು. ಆ ರೀತಿಯ ಆಲೋಚನೆಗಳು ಆ ಹುಡುಗಿಯ ಮನಸ್ಸಿನಲ್ಲಿ ಇರಲಿಲ್ಲ. ಮೊದಲ ರಾತ್ರಿ ನನಗೆ ಭಯವಾಗುತ್ತಿತ್ತು, ಆ ಮುಗ್ಧ ಹುಡುಗಿಯ ಜೊತೆ ಹೇಗೆ ವ್ಯವಹರಿಸುವುದು ಅಂತ. ಆದರೆ ಅವಳು ತನ್ನನ್ನು ನನಗೆ ಅರ್ಪಿಸಿಕೊಳ್ಳಲು ರೆಡಿ ಇದ್ದಳು. ಈಗಿನ ಕಾಲದ ಮಕ್ಕಳು ತುಂಬ ಫಾಸ್ಟ್ ಇರುತ್ತಾರೆ ಅಂತ ಅಂದುಕೊಂಡೆ. ಏನೋ ಒಂದು ರೀತಿ ವಿಚಿತ್ರ ಅಂತ ಅನಿಸಿ ನಾನು ಸ್ವಲ್ಪ ಮಲಗಬೇಕು, ನನಗೆ ನಿದ್ರೆ ಬರುತ್ತಿದೆ, ಸುಸ್ತಾಗಿದೆ ಅಂತ ಹೇಳಿದೆ. ಆದರೆ ಅವಳು ರಾತ್ರಿ ಪೂರ್ತಿ ತನ್ನ ಫೋನನ್ನು ನೋಡಿಕೊಂಡೇ ಮಲಗಿದಳು ಅಂತ ಅನಿಸುತ್ತದೆ. ಯಾವುದೇ ರೀತಿಯ ಬೇಸರವಿಲ್ಲ. ಅವಳಿಗೆ ಬೆಳಿಗ್ಗೆ ಎದ್ದು ಸುಂದರವಾಗಿ ರೆಡಿಯಾದಳು ಗೊಂಬೆಯಂತೆ. ಇಷ್ಟು ಸುಂದರವಾದ ಹುಡುಗಿಯನ್ನು ನಾನು ಬಿಟ್ಟೆ. ರಾತ್ರಿ ಅಂತ ಮನಸ್ಸಿಗೆ ದುಃಖವಾಯಿತು. ಆದರೆ ಅವಳು ಮಾಡುವ ಚೇಷ್ಟೆಗಳಿಂದ ಅವಳು ಇಷ್ಟವಾಗುತ್ತಿರಲಿಲ್ಲ. ಅದೇ ರಾಗ, ಅದೇ ಹಾಡು.
ಅಮ್ಮನಿಗೆ ಹೇಳಿದೆ, ಅಮ್ಮ ಸ್ವಲ್ಪ ಅವಳಿಗೆ ಗಂಭೀರವಾಗಿ ಇರಲು ಹೇಳು ಅಂತ. ಆದರೆ ಅಮ್ಮ ಕೇಳುತ್ತಿರಲಿಲ್ಲ. ಮಗು ಇರಲಿ ಬಿಡು, ನಿನಗೆ ಏನು ಕಷ್ಟ? ತಾಯಿಯಾಗಿ ನನಗೆ ನನ್ನ ಮಗು ಹೇಗೆ ಇದ್ದರೂ ಇಷ್ಟ. ನಾನು ನನ್ನ ಸೊಸೆ ಕಡೆ ಅಂತ ಅಮ್ಮ ಹೇಳುತ್ತಿದ್ದಳು. ಅವಳಿಗೆ ಪ್ರತಿಯೊಬ್ಬರೂ ಮಾಡುವ ಮುದ್ದು ಜಾಸ್ತಿಯಾಗಿ ತಲೆಯ ಮೇಲೆ ಕುಳಿತಿದ್ದಳು. ಇದ್ದಕ್ಕಿದ್ದಂತೆ ನನಗೆ ಕೋಪ ಬರುತ್ತಿತ್ತು ಅವಳು ಮಾಡುವ ಕೆಲಸಗಳಿಂದ. ಯಾರನ್ನಾದರೂ ಮನೆಗೆ ಕರೆದುಕೊಂಡು ಬಂದರೆ ಅವರ ಎದುರಿಗೆ ಇಷ್ಟ ಬಂದಂತೆ ಮಾತನಾಡುತ್ತಿದ್ದಳು. ಸ್ವಲ್ಪ ಕೂಡ ಸೂಕ್ಷ್ಮತೆ ತಿಳಿಯುತ್ತಿರಲಿಲ್ಲ. ಅವರೆಲ್ಲ ನನ್ನ ಮುಖವನ್ನು ನೋಡುತ್ತಾರೆ, ಅದಕ್ಕೆ ಇತ್ತೀಚೆಗೆ ಯಾರನ್ನು ಕರೆದುಕೊಂಡು ಬರುವುದಿಲ್ಲ ಮನೆಗೆ. ಎಲ್ಲಿ ನನ್ನ ಮರ್ಯಾದೆ ತೆಗೆಯುತ್ತಾಳೆ ಅಂತ ಅನಿಸುತ್ತದೆ ಒಮ್ಮೊಮ್ಮೆ. ಕೂರಿಸಿಕೊಂಡು ಬುದ್ಧಿವಾದ ಹೇಳಿದೆ ಅವರ ಅಪ್ಪ ಅಮ್ಮ ಸಂಬಂಧಿಕರ ಜೊತೆಯಲ್ಲೂ ಕೂಡ. ನನಗೆ ನಿಮ್ಮ ಮಗಳು ಅಂದರೆ ಇಷ್ಟ, ತುಂಬ ಒಳ್ಳೆ ಹುಡುಗಿ, ಮನಸ್ಸಿನಲ್ಲಿ ಕೆಟ್ಟದ್ದು ಅನ್ನುವುದೂ ಇಲ್ಲ. ಆದರೆ ಯಾರ ಎದುರಿಗೆ ಹೇಗೆ ವರ್ತಿಸಬೇಕು ಅಂತ ತಿಳಿದಿಲ್ಲ. ಇದರಿಂದ ತುಂಬ ಸಲ ನನಗೆ ಅವಮಾನವಾಯಿತು ಅಂದಾಗ ಅವರ ಅಪ್ಪ ಹೇಳುತ್ತಾರೆ, ನೀವು ಅವಳಿಗೆ ಹೇಳಿಕೊಡಿ ಸರಿ ಹೋಗುತ್ತಾಳೆ ಅಂದರು. ನಾನು ಏನು ಹೇಳಿಕೊಟ್ಟರೂ ಅವಳು ಕಲಿಯಬೇಕಲ್ಲ. ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಮಗು ಹುಟ್ಟಿದ ತಕ್ಷಣ ಎಲ್ಲ ಕಲಿಯುವುದಿಲ್ಲ ಅಲ್ಲವೇ? ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಇರಲಿಲ್ಲ. ಅದಕ್ಕೆ ಅವಳು ತುಂಬ ಫ್ರೀಯಾಗಿ ಇದ್ದಳು. ಆದರೆ ನಿಮ್ಮ ಮನೆಗೆ ಅನುಗುಣವಾಗಿ ಅವಳನ್ನು ಸರಿ ಮಾಡಿಕೊಳ್ಳಿ ಅಂತ ಅವರ ತಂದೆ ಅಂದರು. ನನಗೆ ಶಾಕ್ ಆಯಿತು. ಎಂಥ ಅಪ್ಪ, ಎಂಥ ಮಗಳು ಅಂತ. ಆದರೆ ಏನಾದರೂ ಅವಳು ಸರಿಯಾಗಿಲ್ಲ. ಕೊನೆಗೆ ಅವಳಿಗೆ ಡೈವರ್ಸ್ ಕೊಡೋಣ ಅಂತ ನಿರ್ಧರಿಸಿದೆ. ಇಂದು ಡೈವರ್ಸ್ ಪೇಪರನ್ನು ಕೂಡ ತಂದಿದ್ದೆ. ನಾನು ಮನೆಗೆ ಹೋದರೂ ಕೂಡ ಅವಳು ಅವರ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದಳು. ನನಗೆ ಈ ವಿಷಯವನ್ನು ಹೇಗೆ ಹೇಳಲಿ ಅನ್ನುವ ವಿಷಯದಿಂದ ತಲೆನೋವು ಬಂದು ಮಲಗಿದೆ. ಮಧ್ಯರಾತ್ರಿ 2 ಗಂಟೆಗೆ ಎಚ್ಚರವಾಯಿತು. ಆಗ ಅಲ್ಲಿದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನನ್ನ ಕೈಕಾಲು ದೇಹ ರೋಮಾಂಚನವಾಯಿತು. ಇಷ್ಟೊಂದು ಸುಂದರವಾದ ಕ್ಷಣವನ್ನು ನಾನು ಜೀವನದಲ್ಲಿ ನೋಡಿರಲಿಲ್ಲ. ನನ್ನ ಹೆಂಡತಿ ಇಷ್ಟೊಂದು ಸುಂದರವಾಗಿದ್ದಾಳೆ ಅಂತ ನನಗೆ ತಿಳಿದೇ ಇರಲಿಲ್ಲ. ನಾನು ದುಡುಕಿ ಬಿಡುತ್ತಿದ್ದೆ. ಅಯ್ಯೋ ಅಂತ ಅನಿಸಿತು. ನಾನು ಮಲಗಿರುವೆ ಅಂತ ಅಂದುಕೊಂಡು ನನ್ನ ಹೆಂಡತಿ ಸ್ನಾನಕ್ಕೆ ಹೋಗಿದ್ದಾಳೆ. ಸ್ನಾನದಿಂದ ಬಂದವಳು ತಾನು ತನ್ನ ಮೈಮೇಲೆ ಸುತ್ತುಕೊಂಡಿದ್ದ ಟವಲನ್ನು ತೆಗೆದು ಅಲ್ಲೇ ಇದ್ದ ಹಾಸಿಗೆ ಮೇಲೆ ಹಾಕಿದಳು. ಅವಳು ನಾನು ಮಲಗಿದ್ದೇನೆ, ಮಧ್ಯರಾತ್ರಿ ಆಗಿದೆ ಅನ್ನುವುದು ಅವಳ ಭಾವನೆ. ನನ್ನ ಅದೃಷ್ಟ ಚೆನ್ನಾಗಿದ್ದು ಎಚ್ಚರವಾಯಿತು. ಅವಳು ಬಂದ ತಕ್ಷಣ ಅವಳು ಹಾಕಿದ್ದ ಪರ್ಫ್ಯೂಮ್ನ ವಾಸನೆಯಿಂದ ನನಗೆ ಎಚ್ಚರವಾಗುತ್ತದೆ. ತುಂಬ ಮಧುರವಾಗಿರುತ್ತದೆ. ಅವಳು ಯಾವಾಗಲೂ ತುಂಬ ಸುಂದರವಾಗಿ ರೆಡಿಯಾಗುತ್ತಾಳೆ. ಮಲಗಿದ್ದವನು ಅವಳ ದೇಹ ಸಿರಿಯನ್ನು ನೋಡಿ ನನಗೇ ತಿಳಿಯದಂತೆ ಎದ್ದುಬಿಟ್ಟೆ. ಆಗ ಅವಳಿಗೆ ಶಾಕ್ ಆಗಿ ತನ್ನ ಎದೆಗಳನ್ನು 2 ಕೈಗಳಿಂದ ಮುಚ್ಚಿಕೊಂಡಳು. ಆದರೆ ಅವಳಿಗೆ ನನ್ನನ್ನು ನೋಡಿ ನಾಚಿಕೆಯಾಯಿತು. ನನ್ನಲ್ಲಿದ್ದ ನಾಚಿಕೆ ಸಂಪೂರ್ಣವಾಗಿ ಮೂಲೆ ಗುಂಪಾಯಿತು. ನನಗೆ ಅವಳ ದೇಹ ಸಿರಿ ಜೊತೆಗೆ ಅವಳ ಮನಸ್ಸು ಕೂಡ ಬೇಕಿತ್ತು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೈಗಳನ್ನು ಬಿಡಿಸಿದೆ. ಅವಳ ತುಟಿಗಳಿಗೆ ನಿರಂತರವಾಗಿ ಮುತ್ತುಗಳನ್ನು ಕೊಟ್ಟೆ. ನಾನು ಕೂಡ ನನಗೆ ತಿಳಿಯದಂತೆ ಕ್ಷಣ ಮಾತ್ರದಲ್ಲಿ ಬೆತ್ತಲೆಯಾದೆ. ಇಬ್ಬರೂ ಕೂಡ ತುಂಬ ಇಂಟಿಮೇಟ್ ಆದೆವು. ಇದೇ ಮೊದಲ ಬಾರಿ ನಮ್ಮಿಬ್ಬರ ಮೊದಲ ರಾತ್ರಿ ನಡೆದಿದ್ದು. ಮೊದಲ ರಾತ್ರಿ ಇಷ್ಟೊಂದು ಸುಂದರವಾಗಿರುತ್ತದೆ ಅಂತ ನನಗೆ ತಿಳಿದೇ ಇರಲಿಲ್ಲ. ನನ್ನ ಹೆಂಡತಿ ನನಗಿಂತ ತುಂಬ ಚಿಕ್ಕವಳಾಗಿದ್ದರೂ ಆ ಕೆಲಸದಲ್ಲಿ ನನಗೆ ತುಂಬ ಸಹಾಯ ಮಾಡಿದಳು. ವಯಸ್ಸಿಗೆ ಮೀರಿದ ಮೆಚ್ಯೂರಿಟಿ ಕಾಣಿಸುತ್ತಿತ್ತು. ಹಸಿದ ದೇಹಗಳು ಒಂದಾದವು. ಅದರ ಜೊತೆಗೆ ಮನಸ್ಸಿನ ಮಿಲನವೂ ಕೂಡ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಡೈವರ್ಸ್ ವಿಷಯ ಅಷ್ಟಕ್ಕೆ ಸ್ಟಾಪ್ ಆಯಿತು. ಏಕೆಂದರೆ ಇಷ್ಟೊಂದು ಸುಂದರಿಗೆ ಡೈವರ್ಸ್ ಕೊಟ್ಟರೆ ನನ್ನಂಥ ದಡ್ಡ ಯಾರೂ ಇಲ್ಲ ಪ್ರಪಂಚದಲ್ಲಿ, ಇವಳಷ್ಟು ಸುಂದರಿ ಯಾರೂ ಇಲ್ಲ ಅಂತ ಆ ಕ್ಷಣಕ್ಕೆ ನನಗೆ ಅನಿಸಿತು. ರಾತ್ರಿ ಪೂರ್ತಿ ನಾವಿಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡಿದ್ದೆವು. ಒಬ್ಬರ ಉಸಿರು ಇನ್ನೊಬ್ಬರ ಮೂಗಿಗೆ ಬಾಯಿಗೆ ಬಡಿಯುತ್ತಿತ್ತು. ಅಷ್ಟೊಂದು. ಯಾವುದೇ ಮನಸ್ತಾಪಗಳು ಬಂದರೂ, ಯಾವುದೇ ಸಮಸ್ಯೆಗಳು ಆದರೂ ನಮ್ಮಿಬ್ಬರನ್ನು ದೂರ ಮಾಡಲು ಸಾಧ್ಯವೇ ಇಲ್ಲ. ಒಂದು ರಾತ್ರಿಗೆ ಅಷ್ಟೊಂದು ಒಂದಾಗಿದ್ದೇವೆ.
ನಾನು ಅವಳ ತುಟಿಗಳನ್ನು ಕಚ್ಚಿ ಕೇಳಿದೆ, ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತೀಯಾ ಅಂತ. ಅವಳು ತುಂಬ ತುಂಬ ಅಂದಳು. ನೀನು ಅಂತ ಕೇಳಿದಳು. ನೀನು ಎಷ್ಟು ಪ್ರೀತಿಸುತ್ತೀಯಾ, ಅದಕ್ಕಿಂತ 10 ಪಟ್ಟು ಅಂತ ಹೇಳಿದೆ. ಸುಳ್ಳು. ಆಗಿದ್ದರೆ ಇಷ್ಟು ದಿನ ನನ್ನನ್ನು ದೂರ ಹೇಗೆ ಇಟ್ಟಿದ್ದು? ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಮಾಡುತ್ತಿದ್ದೆ ಅಂತ ಹೇಳಿದಾಗ ನನಗೆ ಅದು ನಿಜ ಅಂತ ಅನಿಸಿತು. ಇನ್ನೆಂದೂ ಕೂಡ ನೀನು ಮಾಡುವ ತಪ್ಪಿಗೆ ನಾನು ಬೈಯುವುದಿಲ್ಲ. ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ಮಾಡಿದ ತಪ್ಪನ್ನು ಕ್ಷಮಿಸು ಅಂತ ಕೇಳಿದೆ. ಪ್ರತಿಯೊಬ್ಬರೂ ಹೇಳುತ್ತಾರೆ ಅಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೆ ಅಂತ. ಆ ರೀತಿ ನಮ್ಮಿಬ್ಬರ ಸಂಬಂಧ ಇಂದು ನಡೆದಿತ್ತು. ನಾನು ಸಂಪೂರ್ಣವಾಗಿ ಅವಳಿಗೆ ಶರಣಾಗಿದ್ದೆ. ಈ ರಾತ್ರಿ ಇದೇ ರೀತಿ ಶಾಶ್ವತವಾಗಿ ಇರಲಿ ಅಂತ ಅನಿಸಿತು. ಬೆಳಿಗ್ಗೆ ಇಷ್ಟವಿಲ್ಲ ಅವಳನ್ನು ಬಿಟ್ಟು ಹೇಳಲು, ಆದರೆ ಜೀವನ ನಡೆಯಬೇಕಲ್ಲ. ಎದ್ದು ನನ್ನ ಕೆಲಸಕ್ಕೆ ಹೋದೆ. ಸುಮ್ಮನೆ ನಗುತ್ತಿದ್ದೆ ಅವಳನ್ನು ನೆನಪಿಸಿಕೊಂಡು. ಆಗ ನನ್ನ ಜೊತೆ ಕೆಲಸ ಮಾಡುತ್ತಿದ್ದವರೆಲ್ಲ ನನ್ನನ್ನು ಅಣಕಿಸಲು ಶುರು ಮಾಡಿದರು. ನನಗೆ ಮುಜುಗರವಾಗಿ ಮನೆಗೆ ಬಂದು ಬಿಟ್ಟೆ. ನನಗೆ ಒಂದು ನೆಪ ಬೇಕಿತ್ತು, ನನ್ನವಳನ್ನು ಸೇರಲು. ಅಪ್ಪ ಅಮ್ಮನಿಗೆ ಹೇಳಿದೆ, ಅತ್ತೆ ನಿಮ್ಮನ್ನು ಕರೆಯುತ್ತಿದ್ದಾಳೆ, ನಾಟಿ ಕೋಳಿ ಸಾರು ಮುದ್ದೆ ಮಾಡಿದ್ದಾಳಂತೆ, ಹೌದಾ ಅಂತ ಇಬ್ಬರು ಖುಷಿಯಾಗಿ ಹೋದರು. ಆಗ ನನ್ನವಳು, ನೀವು ಹೇಳಿದ್ದು ಸುಳ್ಳಲ್ಲವೇ ಅಂತ ಕೋಪಗೊಂಡಳು. ಹೌದು, ನಿನ್ನ ಜೊತೆ ಸಮಯ ಕಳೆಯಲು ಅವಳ ಸೊಂಟವನ್ನು ನನ್ನ 2 ಕೈಗಳಿಂದ ಬಳಸಿ ಹಿಡಿದುಕೊಂಡು ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ಅವಳು ನನ್ನನ್ನು ದೂರ ತಳ್ಳಿದಳು. ಮೋಸಗಾರ, ನೀವು ನನಗೆ ಡೈವರ್ಸ್ ಕೊಡಲು ಎಲ್ಲವನ್ನು ರೆಡಿ ಮಾಡಿಸಿಕೊಂಡು ತಂದಿದ್ದೀರಾ. ಮತ್ತೆ ರಾತ್ರಿ ಏಕೆ ಕಳೆದಿದ್ದು ಅಷ್ಟೊಂದು ಮಧುರವಾಗಿ? ಇಷ್ಟು ದಿನ ಹೇಗೆ ಇದ್ದೆವು ಅದೇ ರೀತಿ ಇದ್ದು ಬಿಟ್ಟಿದ್ದರೆ ಸಮಸ್ಯೆ ಏನಾಗುತ್ತಿತ್ತು ಅಲ್ಲವೇ ಅಂತ ಕೇಳಿದಳು. ಆಗ ಸಮಸ್ಯೆ ಏನೂ ಇಲ್ಲ. ನೀನೆಂದರೆ ನನಗೆ ತುಂಬ ಇಷ್ಟ. ಆದರೆ ನೀನು ಮಕ್ಕಳ ರೀತಿ ಆಡುತ್ತಿದ್ದೆ. ನಿನ್ನ ಪ್ರಪಂಚ ನನ್ನ ಪ್ರಪಂಚ ಬೇರೆ ಬೇರೆ. ಏಕೆಂದರೆ ಇಬ್ಬರ ವಯಸ್ಸಿನ ಅಂತರ ತುಂಬ ಇರುವುದರಿಂದ ಹೊಂದಾಣಿಕೆ ಕಷ್ಟ ಅಂತ ಅನಿಸಿದ್ದು ನಿಜ. ಆದರೆ ನಿನ್ನ ಜೊತೆ ಸೇರಿದ್ದು ಮಾತ್ರ ಸತ್ಯ. ನೀನು ನನ್ನ ದೇವತೆ, ನನ್ನ ಪ್ರಾಣಸಖಿ. ನಿನ್ನ ಜೀವನ ಚೆನ್ನಾಗಿರಲಿ. ನೀನಿನ್ನು ಚಿಕ್ಕವಳು ಅಂತ ಡೈವರ್ಸ್ ಕೊಡಲು ಯೋಚಿಸಿದ್ದೆ. ನಾನು ಪ್ರತಿ ವಿಷಯವನ್ನು ಅತಿಯಾಗಿ ಯೋಚಿಸುತ್ತೇನೆ. ಅದರಿಂದ ನಿನಗೆ ಕಷ್ಟವಾಗಬಾರದು ಅನ್ನುವುದು ನನ್ನ ಉದ್ದೇಶವೂ ಕೂಡ ಆಗಿತ್ತು. ಆಗ ನಾನು ನಿಮ್ಮನ್ನು ನಂಬೋದಿಲ್ಲ ಅಂತ ಪದೇ ಪದೇ ಹೇಳಿದಳು. ನಂಬಲು ಏನು ಮಾಡಬೇಕು ಅಂತ ಕೇಳಿದೆ. ಒಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಪಿಕೊಂಡರೆ ಮಾತ್ರ ಅಂತ ಹೇಳಿದಳು. ನೀನು ಏನು ಹೇಳಿದರೂ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದೆ. ಮೊದಲ ರಾತ್ರಿ ಮಾತ್ರವಲ್ಲ, ಪ್ರತಿ ರಾತ್ರಿಯೂ ಕೂಡ ನನ್ನ ಜೊತೆ ನಿನ್ನೆ ರಾತ್ರಿ ಕಳೆದ ರೀತಿಯೇ ಕಳೆಯಬೇಕು. ಅದರ ಜೊತೆಗೆ ನಾನು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡಬಾರದು. ನಾನು ಹೇಗೆ ಹೇಳಿದರೆ ಹಾಗೆ ಕೇಳಬೇಕು. 1 ದಿನ 2 ದಿನ ಮಾತ್ರವಲ್ಲ, ಜೀವನ ಪರ್ಯಂತ ಅಂತ ಹೇಳಿದಳು. ನಾನು ಸ್ವಲ್ಪ ಹೊತ್ತು ಆಗುವುದಿಲ್ಲ ಅಂತ ಹೇಳಿದೆ. ಅವಳು ಕೋಪಗೊಂಡು ಅಲ್ಲೇ ಇದ್ದ ಸೋಫಾದ ಮೇಲೆ ಕುಳಿತಳು. ಆಗ ಅವಳ ಹತ್ತಿರ ಮಂಡಿ ಊರಿ ಕುಳಿತು, ಐ ಲವ್ ಯು, ಜೀವನ ಪರ್ಯಂತ ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ಹೇಳಿದ್ದನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ಪಾಲಿಸುತ್ತೇನೆ. ನಿನ್ನನ್ನು ಪ್ರೀತಿಸುವ, ಆ ಪ್ರೀತಿಯನ್ನು ತೋರಿಸುವ ಅವಕಾಶ ಮಾಡಿಕೊಡು ಪ್ಲೀಸ್, ನನ್ನನ್ನು ಪ್ರೀತಿಸು ಅಂತ ಹೇಳಿದೆ. ಅವಳು ನಗುತ್ತಾ ಅವಳ ತುಟಿಗಳನ್ನು ನನ್ನ ತುಟಿಗೆ ಇಟ್ಟು ಮುತ್ತನ್ನು ಕೊಟ್ಟು ಒಪ್ಪಿಗೆ ಸೂಚಿಸಿದಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.